ಪಾದಯಾತ್ರೆಗೆ ಹೋಗೋಕ್ಕೆ ಆಗಲ್ಲ ಅಂದ್ಕೊಂಡಿದ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಪಾದಯಾತ್ರೆ ಪಾರ್ಟ್ 3 ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೇ ನಾನು ಹೋಗ್ತೀನೋ ಇಲ್ವೋ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ನಾನು ಬಸ್ ಸ್ಟ್ಯಾಂಡ್ವರೆಗೂ ಹೋಗಿದ್ದೆ. ಅಲ್ಲಿ ನಮ್ಮಣ್ಣ ಬಂದು ನಮ್ಮ ಅತ್ತಿಗೆ ಬಂದು ಮತ್ತೆ ಕರ್ಕೊಂಡು ಬಂದರು. ಆಲ್ರೆಡಿ ರೂಮ್ನ ಬುಕ್ ಮಾಡೇ ಬಂದಿದ್ದರು. ಈ ರೂಮ್ ಹತ್ರ ಬಂದು ನೋಡಿದ ತಕ್ಷಣ ಫುಲ್ ಶಾಕ್ ಆಯಿತು. ಯಾಕೆ ಅಂದರೆ ನನ್ನ ಮದುವೆಲೂ ಕೂಡ ಇದೇ ರೂಮ್ಸ್ನ ಬುಕ್ ಮಾಡಿದರು. ನಮ್ಮ ಮನೇಲಿ ಮತ್ತು ನನ್ನ ಹಸ್ಬೆಂಡ್ ಮನೇಲಿ ಇದೇ ರೂಮು. ಬಟ್ ಆ ರೂಮ್ಸ್ನ ನೋಡಿ ಫುಲ್ ಖುಷಿ ಆಯಿತು. ಹಳೆ ಮೆಮೊರಿ ಎಲ್ಲ ನೆನಪಾಯಿತು. ಹಳೆ ಮೆಮೊರಿ ನೆನಪಾಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಖುಷಿ ಆಗ್ತಿತ್ತು ಸೀರಿಯಸ್ಲಿ. ಏನೋ ಒಂಥರ 6 ವರ್ಷದ ಹಿಂದೆ ನಾವಿಲ್ಲಿ ನಿಂತ್ಕೊಂಡು ಫೋಟೋಗ್ರಾಫರ್ ಹತ್ರ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದು ನೆನಪು. ಮತ್ತು ನಮ್ಮದು ಮದುವೆ ಮೆಮೊರಿ ನೆನಪಾಯಿತು. ಫುಲ್ಲೆಲ್ಲ ನೆನಪಾಗಿ ಖುಷಿ ಆಯಿತು. ಅದಕ್ಕೆ ಒಂದೆರಡು ವೀಡಿಯೋ ಮಾಡಿಕೊಂಡೆ. ಅಲ್ಲ ಫುಲ್ ಸೆಕೆ ಇರುತ್ತೆ. ಅಲ್ಲೇ ಅದೇ ಜಾಗದಲ್ಲಿ ನೋಡಿ ಫೋಟೋಸ್ ಎಲ್ಲ ತೆಗ್ದಿರೋದು. ಅದೇ ಜಾಗದಲ್ಲಿ ಫೋಟೋಸ್ ಕ್ಲಿಕ್ ಮಾಡಿ ನಂತರ ಚೌಟ್ರಿಗೆ ಹೋಗಿ ಅಲ್ಲೇ ಚೌಟ್ರಿ ಮಾಡಿಕೊಂಡು ಮದುವೆ ಆಗಿದ್ದಿತ್ತು 6 ವರ್ಷದ ಹಿಂದೆ. ಇದೆಲ್ಲನೇ ಧರ್ಮಸ್ಥಳದಲ್ಲೇ. ಏನಪ್ಪ ಅಂದರೆ ನನ್ನ ಮದುವೆ ಯಾವಾಗಲೂ ಧರ್ಮಸ್ಥಳ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳುತ್ತು ಧರ್ಮಸ್ಥಳದಲ್ಲೇ ಮಾಡ್ತೀನಿ ಅಂತ. ಹಂಗೆ ಮಾಡಿಬಿಡ್ತು. ನಮ್ಮಮ್ಮನ ಮದುವೆನೂ ಕೂಡ ಅಲ್ಲೇ ಆಯಿತು, ನನ್ನ ಮದುವೆನೂ ಅಲ್ಲೇ ಆಯಿತು. ನಮ್ಮ ಅಕ್ಕಂದು ಶ್ವೇತಾ ಅಂತ, ಅವ್ರದ್ದು ಅಲ್ಲೇ ಆಯಿತು. ಖುಷಿ ಆಯಿತು. ಅಲ್ಲೇ ಹೋಗಿತ್ತು. ಮತ್ತು ಓಕೆ, ಅಲ್ಲಿಂದ ಊಟದ ಹಾಲಿಗೆ ಹೋದ್ವು. ಊಟದ ಹಾಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ಹೊರಗಡೆ ಬಂದಾಗ ಅಲ್ಲೇ ಹುಲ್ಲಸ್ಕೆ ಮೇಲೆ ಕುತ್ಕೊಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಒಂಥರ ಚೆನ್ನಾಗಿತ್ತು. ಹುಲ್ಲೆಲ್ಲ ಅನ್ನಿಸ್ತಿತ್ತು. ಅಲ್ಲಿ ಕೂಲ್ ಅನ್ನಿಸ್ತಿತ್ತು ಅಲ್ಲಿ ಕುತ್ಕೊಂಡ್ರೆ. ಫುಲ್ಲು ಧರ್ಮಸ್ಥಳ ಅಂದರೆ ಫುಲ್ ಸೆಕೆ. ಆ ಸೆಕೆಯಲ್ಲಿ ಇರೋದೇ ಕಷ್ಟ ಆಗುತ್ತೆ, ಅಷ್ಟು ಸೆಕೆ ಆಗ್ತಿರುತ್ತೆ. ಓಕೆ, ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ ಅಂದ್ಕೊಂಡಿದ್ದೆ. ಬಟ್ ಆದರೂ ಮಾಡಿಕೊಂಡು ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಪಿಕ್ಚರ್ ಕವರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹೋಗ್ತೀವಿ. ಚೆನ್ನಾಗಿತ್ತು ಧರ್ಮಸ್ಥಳ ಪಾದಯಾತ್ರೆ. ಮುಂದಿನ ಸಲ ಯಾರಾದರೂ ಹೋಗೋರಿದ್ರೆ ಹೋಗಿ. ಒಂದು ಸಲ ಹೋಯ್ತು ಅಂದರೆ ಪದೇ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಖಂಡಿತ ನೋವಾಗುತ್ತೆ, ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಒಂದು ಅಂಗಡಿ ಮನೆ ಹತ್ರಕ್ಕೆ ಹೋಗಬೇಕು ಅಂದರೂ ಬೈಕ್ ಬಂದಮೇಲಂತೂ ಬೈಕ್ನ ತೊಗೊಂಡು ಹೋಗ್ತಾ ಇರ್ತೀವಿ. ಬಟ್ ಪಾದಯಾತ್ರೆ ಹೋಗುವಾಗ ನೆಡ್ಕೊಂಡು ಹೋಗಬೇಕು ಅಂತ ಯೋಚನೆ ಬರುತ್ತೆ. ಓಕೆ, ಅದಾದಮೇಲೆ ನಾವು ಗಂಟೆ ಗಣಪತಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಒಂದು ಆಟೋ ಮಾಡ್ಕೊಂಡು ಬಂದ್ವು. ಬಟ್ ಇಲ್ಲಿ ನಾನು ಯಾವತ್ತೂ ಬಂದೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ಬಂದರೂ ಕೂಡ ಇಲ್ಲಿಗೆ ಹೋಗ್ತಾ ಇರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಈ ಪ್ಲೇಸು. ಇದೇ ಫಸ್ಟ್ ಟೈಮ್ ನಮ್ಮ ಅಣ್ಣ ಕರ್ಕೊಂಡು ಬಂದ. ಸರಿ, ಟೆಂಪಲ್ಗೆ ಗಂಟೆನ ಕಟ್ಟಬೇಕಂತೆ ಅಂತ ಹೇಳಿದ್ರು. ಓಕೆ, ಕಟ್ಟೋಣ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅಂದ್ಬಿಟ್ಟು ನಾನು ಒಂದು ಗಂಟೆ ತೊಗೊಂಡಿದ್ದೀನಿ, ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಗಂಟೆನ ಕಟ್ಟಿದ್ದೀನಿ. ಅಲ್ಲಿ ನಾವು ಹೋದಾಗ ಇನ್ನೂ ದೇವರ ಅಲಂಕಾರ ಮಾಡ್ತಾಯಿದ್ರು. ಓಕೆ, ಅಲ್ಲೇ ಗಂಟೆಗಳೆಲ್ಲ ತೆಗ್ದಿರೋದನ್ನೆಲ್ಲ ನೋಡ್ತಾ ಇದ್ದೆ. ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಅಲ್ಲಿ ಗಂಟೆ ಕಟ್ಟಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹೋಗಿ ನೀವು ಎಲ್ಲರೂ ಒಂದು ಸಲ ನಿಮ್ಮ ಮನಸ್ಸಲ್ಲಿರೋ ಹರಕೆನ ಕಟ್ಬಿಟ್ಟು ಬನ್ನಿ ಗಂಟೆ ಮೂಲಕ. ಗಣಪಗೆ ತಿಳಿಸ್ಕೊಡಿ. ನಮ್ಮ ಗಣೇಶನ ನೋಡಿ, ನಮ್ಮ ಗಣೇಶಗೆ ಇನ್ನೂ ಅಲಂಕಾರ ಮಾಡಿಲ್ಲ, ಹಾಗೇ ಇದೆ ನಮ್ಮ ಗಣಪಗೆಲ್ಲರೂ ಅಲ್ಲಿಂದನೇ ಒಂದು ನಮಸ್ಕಾರ ಮಾಡಿ. ಇಲ್ಲಂತೂ ಅಲಂಕಾರ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಗಂಟೆಗಳೆಲ್ಲ ಕಟ್ಟಿರ್ತಾರಲ್ಲ, ತುಂಬ ನೋಡೋಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ನಾನು ವೀಡಿಯೋಸ್ ಮಾಡ್ಕೊಳ್ಳೋಣ, ಫೋಟೋಸ್ ತಗೊಳ್ಳೋಣ ಅಂದರೆ ಐದ್ನರಪ್ಪ ಬಂದುಬಿಟ್ಟು ಅಡ್ಡಾಡ ಬರ್ತಾಯಿದ್ರು. ನನಗೆ ಎಲ್ಲರೂ ಕೈ ಮುಕ್ಕೊಂಡ್ರೆ ಸರಿ, ಓಕೆ. ಅದಾದಮೇಲೆ ಅಲ್ಲೇ ಕುತ್ಕೊಂಡು ಪ್ರಸಾದ ಊಟ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊತಿದ್ವು. ಇನ್ನೂ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಕುತ್ಕೊಂಡಿದ್ವು, ಕೈ ಮುಗಿತಾ ಕೂತಿದ್ವು. ಆಮೇಲೆ ಮತ್ತೆ ಇನ್ನೊಂದೇನು ಅಂದರೆ, ಧರ್ಮಸ್ಥಳದಿಂದ ಇಲ್ಲಿಗೆ ಬರೋಕ್ಕೆ ಅವರು 100 ರೂಪೀಸ್ ತೊಗೊತಾರೆ. ಕಾರಲ್ಲಿ ಬರೋದು ಅವರು. ಪಿಕಪ್ಪು ಡ್ರಾಪು ಎರಡೂ ಕೂಡ ಮಾಡ್ತಾರೆ 100 ರೂಪೀಸಿಗೆ. ಹೋಗ್ತಾ 50, ಬರ್ತಾ 50. ಹೋಗಿ ಮುಗಿಸ್ಕೊಂಡು ಬಂದ್ವು. ಅಲ್ಲಿ ಅಲ್ಲಿಂದ ಬಂದಮೇಲೆ ಸಂಜೆ ಸರಿ ಆಯಿತು ಅಂದ್ಬಿಟ್ಟು
ಆನೆನ ನೋಡ್ಕೊಬರೋಣ ಅಂದ್ಬಿಟ್ಟು ಆನೆ ಇರೋ ಹತ್ರಕ್ಕೆ ಬಂದಿದ್ದೀವಿ. ಚೆನ್ನಾಗಿತ್ತು, ನೋಡ್ತಿದ್ದೀವಿ, ಆನೆನ ಕರಿತಿದ್ದೀವಿ. ಅದು ಆಹಾರ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಓಕೆ, ಮತ್ತೆ ಊಟಕ್ಕೆ ಬಂದು ಊಟ ಮಾಡೋಣ ಅಂತ ರಾತ್ರಿ ಆಯಿತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲಿ ಊಟ ಮಾಡ್ತಿದ್ದೀವಿ. ಮಾತ್ರ ನಮಗೆ ಎನಿ ಟೈಮ್ ಎಷ್ಟು ಜನಕ್ಕೆ ಅಲ್ಲಿ ಅನ್ನದಾನ ನಡೆಯುತ್ತೋ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಊಟನೂ ಕೂಡ. ಹೊಟ್ಟೆ ತುಂಬ ಊಟ ಸಿಗುತ್ತೆ. ಚೆನ್ನಾಗಿತ್ತು. ಬಟ್ ಊಟ ಮುಗಿಸ್ಕೊಂಡ್ವು. ಹೊರಗಡೆ ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ. ಅಲ್ಲಿ ಇದು ನಮ್ಮ ಆಂಟಿ ಅಂಕಲ್, ನಮ್ಮ ಅಣ್ಣನ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಬಂದಿದ್ದರು. ಅವರು ನಮ್ಮ ಜೊತೆನೇ ಇದ್ದಿತ್ತು. ಅವ್ರದ್ದು ಒಂದು ಫೋಟೋ ತೆಗೆದ್ವು. ಎಲ್ಲರೂ ನಿಂತ್ಕೊಂಡು ದೇವಸ್ಥಾನ ಹತ್ರ. ಅಲಂಕಾರ ಅಂತೂ ಮಾಡೇ ಇರಲಿಲ್ಲ, ಮಾಡ್ತಾಯಿದ್ರು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಧರ್ಮಸ್ಥಳದಲ್ಲಿ ಒಂದು ಹಬ್ಬ ಅಂದಮೇಲೆ ಬೇಗ ಅಲಂಕಾರ ಮಾಡಬೇಕಿತ್ತು. ಅವರು ನಾಳೆ ಹಬ್ಬ ಅನ್ನಂಗೆ ಇವತ್ತು ನೈಟು ಶುರು ಮಾಡಿದರು. ಅದು ಪೂರ್ತಿ ಇನ್ನೂ ಮಾಡೇ ಇರಲಿಲ್ಲ. ಬೇಜಾರಾಗ್ತಿತ್ತು, ಏನೂ ಅಲಂಕಾರ ಮಾಡಿಲ್ಲ ಅಂತ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅಲಂಕಾರ ಮಾಡಿದರೆ. ಬೇಗ ಅಲಂಕಾರ ಮಾಡಿ ಫಸ್ಟೇ ಮಾಡಿರಿ, ಪಾದಯಾತ್ರೆ ಬರೋರಿಗೆಲ್ಲ ನೋಡೋಕ್ಕೆ ಖುಷಿ ಆಗಬೇಕು ಜನಗಳಿಗೆ ಅಂತ ಹೇಳ್ತೀನಿ. ಅಲ್ಲಿ ಧರ್ಮಸ್ಥಳದಲ್ಲಿರೋರು ಕೇಳಿಸ್ಕೊಂಡು ಮಾಡಿಬಿಡಿ ಆಯಿತಾ. ಓಕೆ, ಅದಾದಮೇಲೆ ಸರಿ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವು. ಟೆಂಪಲ್ ಹತ್ರ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಿತ್ತು, ಒಂಥರ ಖುಷಿ ಆಗ್ತಿತ್ತು. ಅಲ್ಲೆಲ್ಲ ಟೆಂಪಲ್ ಮುಂದೆ ಎಲ್ಲ ಪಾದಯಾತ್ರೆ ಬಂದಿರೋರು, ತೇರು ನೋಡೋಕೆ ಬಂದಿರೋರು ಅಲ್ಲೇ ಸ್ಟೇ ಆಗಿರ್ತಾರೆ. ಸರಿ, ನನ್ನ ಮಗ ವೀಡಿಯೋ ಕಾಲ್ ಮಾಡ್ದೆ. ಅದೇ ಟೈಮಿಗೆ ಮಾತಾಡ್ತಾ ಕೂತಿದ್ದೀನಿ. ನನ್ನ ಮಗ, ಅಮ್ಮ ತೋರ್ಸಮ್ಮ ಟೆಂಪಲ್ ಮುಂದೆ ಎಲ್ಲ ತೋರಿಸು, ಟೆಂಪಲ್ ಹತ್ರ ತೋರಿಸು ಅಂತ ಕೇಳ್ತಿದ್ದ. ಓಕೆ ತೋರಿಸೋಣ ಅಂದ್ಬಿಟ್ಟು ಎದ್ಬಿಟ್ಟು ಅಲ್ಲಿ ಎಲ್ಲ ಜನಗಳನ್ನ, ಟೆಂಪಲ್ ಎಲ್ಲ ತೋರಿಸ್ತಾ ಇದ್ದೆ. ಅದೇ ಟೈಮಿಗೆ ನನಗೊಂದು ಕಾಲ್ ಬರುತ್ತೆ. ಅದು ನಮ್ಮ ಅಕ್ಕ, ಅವಳು ಕೂಡ ಪಾದಯಾತ್ರೆ ಬಂದಿದ್ಲು. ಅಕ್ಕ ಅಂದರೆ ನನ್ನ ಹಸ್ಬೆಂಡ್ ಅಣ್ಣನ ಹೆಂಡ್ತಿ. ನೋಡಿ ಕಾಲ್ ಬಂತು. ಅವಳು ಕೂಡ ಎಲ್ಲಿದೆಯಾ ಅಂತ ಕಾಲ್ ಮಾಡಿದರು. ಅವರು ಪಾದಯಾತ್ರೆ ಬಂದಿದ್ದರು. ಅವರು ನಮ್ಮ ಜೊತೆನೇ ಬರೋಕ್ಕಿದ್ದವರು. ಅವ್ರ ಫ್ರೆಂಡ್ಸ್ಗೋಸ್ಕರ ಅವರು ಮಧ್ಯದಿಂದ ಬಂದರು. ಅಂದರೆ ಯಾವುದೋ ಎಲ್ಲೋ ಹೇಳ್ತಪ್ಪ, ಒಟ್ನಲ್ಲಿ ಬೆಟ್ಟದಿಂದ ಹಿಂದೆ, ಘಾಟ್ ಸೆಕ್ಷನಿಂದ ಹಿಂದೆ ಕೊಡ್ಕೆಹಾರದಿಂದ ಅವರು ಪಾದಯಾತ್ರೆ ಮಾಡಿದ್ದು. ಅಲ್ಲಿಂದ ಪಾದಯಾತ್ರೆ ಬಂದರು. ಓಕೆ, ನಾನು ವೀಡಿಯೋ ಮಾಡ್ತಿದ್ನಲ್ಲ, ವೀಡಿಯೋ ಕಾಲಲ್ಲಿ ಇದ್ನಲ್ಲ ಅಂದ್ಬಿಟ್ಟು ಪಿಕ್ ಮಾಡಲಿಲ್ಲ. ಆಮೇಲಿಂದ ಪಿಕ್ ಮಾಡಿ ಮಾತಾಡ್ತೀನಿ. ಅದಾದಮೇಲೆ ನನ್ನ ಪಾಪುಗೆಲ್ಲ ತೋರಿಸ್ತಿದ್ದೆ. ನನ್ನ ಮಗ ಅಂತೂ ತುಂಬ ಹುಷಾರಮ್ಮ ಅಂತೆಲ್ಲ ತುಂಬ ಸಲ ಕಾಲ್ ಮಾಡಿ ಹುಷಾರು ಅಂತ ಹೇಳ್ತಾ ಇದ್ದ. ಖುಷಿ ಆಗ್ತಿತ್ತು ನನ್ನ ಕೇರ್ ಮಾಡ್ತಿದ್ದಾನೆ ಅಂತ. ಅದಾದಮೇಲೆ ಬಂದಳು ನೋಡಿ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನಮ್ಮ ಗ್ಯಾಂಗಲ್ಲೇ ಇವಳು ಮಿಸ್ ಆಗಿಬಿಟ್ಟಿದ್ಲು. ಪಾದಯಾತ್ರೆ ಬರ್ತೀನಿ ಎಂದು ಚಕ್ಕರ್ ಹೊಡೆದ್ಬಿಟ್ಟಿದ್ಲು. ಟೆಂಪಲ್ಗೆ ಹೋದಾಗ ತಪ್ಪು ಕಾಣಿಕೆ ಹಾಕ್ಬಿಡು ಮಗ ಅಂತಲೂ ಹೇಳಿದ್ಲು. ಬಟ್ ಆದರೂ ಬಿಡ್ದಂಗೆ ನಾವು ಪಾದಯಾತ್ರೆ ಅಂತೂ ಬರಲಿಲ್ಲ. ದರ್ಶನಕ್ಕಾದರೂ ಬಾ, ತೇರಿಗಾದರೂ ಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡಿದ್ದೀವಿ. ಬಂದಳು. ಅವತ್ತಿನ ನೈಟೇ ಬಂದುಬಿಟ್ಲು. ನೈಟ್ ಬಂದು ಸ್ಟೇ ಆಗಿ ಮತ್ತೆ ಅವಳ ಜೊತೆ ದೇವ್ರ ದರ್ಶನಗೆ ಅಂತ ಕರ್ಕೊಂಡು ಹೋದ್ಲು. ಆ ಕ್ಯೂ ನೋಡಿದ್ರೆ ಎಲ್ಲಿ ಗಂಟೆ ಆಯಿತು ಗೊತ್ತಾ. ನಾವು ಮಧ್ಯಾಹ್ನ 1-2 ಗಂಟೆ ಆದರೂ ಬರ್ತಿರ್ಲಿಲ್ಲ. 4 ಗಂಟೆಗೆ ಒಳಗಡೆ ಹೋಗಿದ್ವು ನಾವು. ಅಲ್ಲಿ ದೇವಸ್ಥಾನ ಹತ್ರ 4-4:15 ಆಗಿತ್ತು. ಎದ್ದು 3 ಗಂಟೆಗೆ ರಾತ್ರಿ ಇಡೀ ನಿದ್ದೆನೇ ಇಲ್ಲ ಅಂದ್ಕೊಳ್ಳೋಣ ಬಿಡಿ. ಏಕೆಂದರೆ ದರ್ಶನ ಮಾಡಬೇಕು ಅಂದ್ಬಿಟ್ಟು ಬೇಗ ಎದ್ದು ಹೋದ್ವು. ಬಟ್ ರಶ್ ನೋಡಿ ಮತ್ತೆ ಟಿಕೆಟಿಗೆ ಹೋದ್ವು. ನಾವು ಅವತ್ತು ಬಂದಾಗಲೂ ಟಿಕೆಟ್ ತೊಗೊಂಡೇ ಹೋಗಿದ್ವು 200 ಕೊಟ್ಟು. ಇವತ್ತು ಟಿಕೆಟ್ ತೊಗೊಂಡೇ ಹೋದ್ವು. ಹೋಗಿ ದರ್ಶನ ಮಾಡಿಕೊಂಡು 5:30ಗೆ ಹೋದ್ವು. ಒಂದು 6:30-7 ಗಂಟೆಗೆಲ್ಲ ಬಂದ್ವು ಹೊರಗಡೆ. ಓಕೆ, ಬಂದು ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ಇವರೆಲ್ಲ ರೆಡಿ ಆಗ್ತಾಯಿದ್ರು. ನಾನು ಅವಳು ಇಬ್ಬರೇ ಟೆಂಪಲ್ ಒಳಗಡೆ ಹೋಗಿದ್ವು ಅವತ್ತು ಹಬ್ಬದ ದಿನ, ಶಿವರಾತ್ರಿ ದಿನ. ಅದು ಮುಗಿಸ್ಕೊಂಡು ಬಂದು ಇವರೆಲ್ಲ ರೆಡಿಯಾಗಿದ್ದರು. ಓಕೆ, ಅಲ್ಲಿ ಎಲ್ಲರೂ ಒಂದು ಫೋಟೋ ತಗೊಂಡು ಈಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ನೋಡಿ. ಸುಬ್ರಹ್ಮಣ್ಯದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಒಂದು ಫೋಟೋ ತಕ್ಕೊಂಡು, ಬಟ್ ಅವರು ಇಲ್ಲಿ ಫೋಟೋ ತೆಗಿಯಾಗಿಲ್ಲ ಅಂತ ಹೇಳ್ತಾ ಇದ್ರು. ನಮಗೆ ಓಕೆ, ಫೋನ್ ಕಿತ್ಕೊಬಿಡ್ತೀರಿ ಅನ್ನೋದೊಂದು ಭಯ ಇತ್ತು. ಆದರೂ ಕಳ್ಳರು ನಾವು ಫೋಟೋ ತಕ್ಕೊಬಿಟ್ವು. ಸರಿ, ಅದಾದಮೇಲೆ ಹೊರಗಡೆ ಬಂದು ದೇವಸ್ಥಾನದ ಬಾಗ್ಲ ಹತ್ರ ನಿಂತ್ಕೊಂಡು ಫೋಟೋ ತಕ್ಕೊಂಡು ಅಲ್ಲಿಂದ ಅಲ್ಲಿ ಪ್ರಸಾದ ಊಟ ಮಾಡಲರೆ ಹೊರಟ್ವು. ಅಲ್ಲಿ ಇನ್ನೂ ಪ್ರಸಾದ ಕೊಡ್ತಿಲ್ಲ ಇವತ್ತು ಅಂತ ಹೇಳಿದರು. ಓಕೆ, ಹೊರಟ್ವು. ಅಲ್ಲಿಂದ ಹೊರಟ್ಬಿಟ್ಟು ಮತ್ತೆ ಎಲ್ಲರೂ ಬಂದು
ಧರ್ಮಸ್ಥಳಕ್ಕೆ ಬಂದವು. ಧರ್ಮಸ್ಥಳದಿಂದ ನಾನು ಹೊರಡ್ತೀನಿ, ಇಲ್ಲ ನಾನು ಹೋಗಲೇಬೇಕು ಅಂದ್ಬಿಟ್ಟು ನಾನು ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ, ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ ಇರಲಿಲ್ಲ. ಇವರೆಲ್ಲ ತೇರು ನೋಡಿಕೊಂಡು ಆರಾಮಾಗಿ ಬಂದರು. ನಾನು ಮಾತ್ರ ಬಂದೆ. ಯಾರೆಲ್ಲ ಹೋಗಬೇಕು ಮುಂದಿನ ವರ್ಷ, ನನ್ನ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆದಂಥ ಮಾಹಿತಿನಿ ಕೆಲವೊಂದು ಕೊಟ್ಟಿದ್ದೀನಿ ಅಂತ ನಿಜವಾಗ್ಲೂ ಹೋಗ್ಬೋದು. ಪಾದಯಾತ್ರೆ ಹೋಗೋಕ್ಕಾಗಲ್ಲ ಅಂತ ಏನಿಲ್ಲ, ಹೋಗಿ ಬನ್ನಿ ಎಲ್ಲರೂ. ಎಂತೆಂಥ ಅಜ್ಜಿದಿರು ಹೋಗ್ತಿರ್ತಾರೆ ಗೊತ್ತಾ, ಎಲ್ಲರೂ ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪಾದಯಾತ್ರೆ ಹೋಗಿ ನಿಮ್ಮ ಹರಕೆಗಳನ್ನ ನೀವು ಏನು ಬೇಡ್ಕೊತೀರ ಅದೆಲ್ಲ ನೆರವೇರಲಿ ಅಂತ ಕೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್. ಶುಭ ದಿನ.